ನಮಸ್ಕಾರ ಸ್ನೇಹಿತರೆ, ಜ್ಞಾನಸಿಂಧು ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಅತ್ಯಂತ ಮಹತ್ವದ ವಿಷಯ, ಯಾವ ದೇವರಿಗೆ ಯಾವ ಪ್ರಸಾದ ಯಾವಾಗ ಅರ್ಪಿಸಬೇಕು, ಹೇಗೆ ಅರ್ಪಿಸಬೇಕು ಮತ್ತು ಏಕೆ ಅರ್ಪಿಸಬೇಕು, ಇದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಸಾದವು ಕೇವಲ ತಿನ್ನುವ ಪದಾರ್ಥ ಅಲ್ಲ, ಇದು ದೇವರೊಂದಿಗೆ ಮನಸ್ಸಿನ ನಂಟು ಕಟ್ಟುವ ಶುದ್ಧ ಮಾಧ್ಯಮ. ಪ್ರಸಾದದ ಹಿಂದೆ ವೈಜ್ಞಾನಿಕ ಕಾರಣಗಳು, ದೇವರ ಗುಣಧರ್ಮಗಳು ಮತ್ತು ವಾಸ್ತುತತ್ವಗಳು ಇವೆ. ಈ ವಿಡಿಯೋದಲ್ಲಿ ನೀವು 5 ಪ್ರಮುಖ ದೇವತೆಗಳ ಕುರಿತು ಆಳವಾದ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ. ಮೊದಲನೆಯದಾಗಿ ಗಣಪತಿ ದೇವರು. ಯಾಕೆ ಮೊದಲು ಗಣಪತಿ? ಗಣಪತಿ ವಿಘ್ನ ವಿನಾಶಕ. ಯಾವ ಕೆಲಸ ಆರಂಭಿಸಿದರೂ ಮೊದಲಿಗೆ ಅಡ್ಡಿ ನಿವಾರಿಸಬೇಕು. ಆದ ಕಾರಣ ಗಣಪತಿಯ ಪೂಜೆ ಮೊದಲು. ಗಣಪತಿಗೆ ಪ್ರಸಾದ ಯಾವುದು? ಮೊದಲು ಮೋದಕ, ಲಡ್ಡು, ತಿಲಜೇನು ಮಿಶ್ರಣ. ಕಾರಣ, ತಿಲ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ, ಜೇನು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೋದಕ ಸುಖ ಸಂಪತ್ತು ಮತ್ತು ಸಂಕೇತವನ್ನು ನೀಡುತ್ತದೆ. ಯಾವ ಸಮಯದಲ್ಲಿ ಅರ್ಪಿಸಬೇಕು? ಬೆಳಿಗ್ಗೆ ಬ್ರಹ್ಮ ಮುಹೂರ್ತ, ಅಂದರೆ 4:15 ರಿಂದ 6 ಗಂಟೆಯ ಒಳಗೆ ಅತ್ಯುತ್ತಮವಾದ ಸಮಯವಾಗಿದೆ. ಬೆಳಿಗ್ಗೆ ಮನಸ್ಸು ತಾಜಾವಾಗಿರುತ್ತದೆ, ಹಾಗೆ ಅಡ್ಡಿಗಳೂ ಕೂಡ ಕಡಿಮೆಯಾಗಿರುತ್ತದೆ. ಹೇಗೆ ಅರ್ಪಿಸಬೇಕು? ಮೊದಲು ಕೈ ಮುಖ ತೊಳೆದು ಶುದ್ಧವಾಗಿರಿ. ದೀಪ ಹಚ್ಚಿ ಗಣಪತಿಯ ಬಲಗೈ ಭಾಗಕ್ಕೆ ನೀರು ಅರ್ಪಿಸಿ, ನಂತರ ಪ್ರಸಾದವನ್ನು ಬಲಗಡೆ ಇಡಿ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನೆಂದರೆ, ಗಣಪತಿ ರೂಪ ಬುದ್ಧಿಯಿಂದ ಜೀವನ ನಡೆಸುವ ಸಂಕೇತ. ಪ್ರಸಾದದ ಸಾತ್ವಿಕ ಪದಾರ್ಥಗಳು ಮೆದುಳಿಗೆ ಶಾಂತಿಯನ್ನು ಹೆಚ್ಚಿಸುತ್ತವೆ. ಎರಡನೆಯದಾಗಿ ಲಕ್ಷ್ಮೀ ದೇವಿ. ಲಕ್ಷ್ಮಿಗೆ ಯಾವ ಪ್ರಸಾದವನ್ನು ನೈವೇದ್ಯ ಮಾಡಬೇಕು ಎಂದರೆ, ಸಿಹಿ ತಿನಿಸು, ಖರ್ಜೂರ, ಲಡ್ಡು, ತೆಂಗಿನಕಾಯಿ, ಅಕ್ಷತೆ ಮತ್ತು ತುಳಸಿ. ಏಕೆ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಬೇಕು ಎಂದರೆ, ಸಿಹಿ ತಿಂಡಿಯಲ್ಲಿ ಪಾಸಿಟಿವಿಟಿ ಮತ್ತು ಲವ್ ವೈಬ್ರೇಷನ್ ಹೆಚ್ಚಾಗಿ ಇರುತ್ತದೆ. ಲಕ್ಷ್ಮಿ ಅಂದರೆ ದೇವತೆ ಆಫ್ ಪ್ರಾಸ್ಪೆರಿಟಿ. ಆದ ಕಾರಣ ಸಿಹಿ ಪದಾರ್ಥವು ಐಶ್ವರ್ಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ಯಾವ ಸಮಯದಲ್ಲಿ ಪ್ರಸಾದವನ್ನು ನೀಡಬೇಕು ಎಂದರೆ, ಶುಕ್ರವಾರ ಸಂಜೆ 6 ರಿಂದ 8 ಗಂಟೆಯ ಒಳಗೆ ಪ್ರಸಾದವನ್ನು ನೈವೇದ್ಯ ಮಾಡಬೇಕು. ಈ ಸಮಯದಲ್ಲಿ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರಗಳು ಚುರುಕುಗೊಳ್ಳುತ್ತವೆ. ಧನಶಕ್ತಿಗೆ ಸಂಬಂಧಿಸಿದ ಚಕ್ರಗಳು ಇವುಗಳಾಗಿವೆ. ಹೇಗೆ ಪ್ರಸಾದವನ್ನು ಅರ್ಪಿಸಬೇಕು ಎಂದರೆ, ಬಿಳಿ ಅಥವಾ ಗುಲಾಬಿ ಹೂಗಳಿಂದ ಅಲಂಕರಿಸಬೇಕು. ಗ್ರಹದ ದೀಪದ ಮುಂದೆ ಕುಳಿತು ಪ್ರಸಾದವನ್ನು ಇಡಬೇಕು. ನೀರು, ಹೂವು, ಅಕ್ಷತೆ ಹಾಕಿ ಅರ್ಪಿಸಬೇಕು. ಸಣ್ಣ ದೀಪಾರಾಧನೆಯನ್ನು ಮಾಡಬೇಕು. ಇದರ ಹಿಂದಿನ ವೈಜ್ಞಾನಿಕ ಅರ್ಥ ಏನೆಂದರೆ, ಸಿಹಿ ಪದಾರ್ಥಗಳು ಮನಸ್ಸಿನಲ್ಲಿ ಎಂಡೋರ್ಫಿನ್ಸ್ ಅನ್ನು ಹೆಚ್ಚಿಸುತ್ತವೆ. ಮನೆಯಲ್ಲಿ ಶಾಂತಿ, ಸೌಹಾರ್ದತೆ, ಸಮೃದ್ಧಿಗೆ ದಾರಿಯನ್ನು ಮಾಡಿಕೊಡುತ್ತದೆ. ಮೂರನೆಯದಾಗಿ ಶಿವದೇವರು. ಶಿವನಿಗೆ ಹೆಸರಾದ ಪ್ರಸಾದಗಳು ಬಿಲ್ವಪತ್ರೆ, ಬೆಲ್ಲ, ಗಂಗಾಜಲ, ಬಿಳಿ ಹೂವುಗಳು ಮತ್ತು ಹಾಲು. ಏಕೆ ಬಿಲ್ವಪತ್ರೆ ಎಂದರೆ, ಬಿಲ್ವಪತ್ರೆಯು ತ್ರಿಕೋನಾಕಾರ, ತ್ರಿಗುಣಗಳ ಸಂಕೇತವಾಗಿದೆ. ಇದು ನರ್ವಸ್ ಸಿಸ್ಟಮ್ ಅನ್ನು ಕಾಮ್ ಮಾಡುತ್ತದೆ. ಯಾವ ಸಮಯದಲ್ಲಿ ಅರ್ಪಿಸಬೇಕು ಎಂದರೆ, ಸೋಮವಾರ ಬ್ರಹ್ಮ ಮುಹೂರ್ತದಲ್ಲಿ ಅರ್ಪಿಸಬೇಕು. ಶಿವಶಕ್ತಿಯ ಪ್ರಕಾಶ ಅತಿ ಹೆಚ್ಚು ಈ ಸಮಯದಲ್ಲಿ ಇರುತ್ತದೆ. ಹೇಗೆ ಅರ್ಪಿಸಬೇಕು ಎಂದರೆ, ಮೊದಲನೆಯದಾಗಿ ಶಂಖದಿಂದ ನೀರನ್ನು ಹಾಕಬಾರದು. ಕೈಯಿಂದಲೇ ನೀರನ್ನು ಹರಿಸಿ ಪ್ರತಿ ಬಿಲ್ವಪತ್ರೆ ಅರ್ಪಿಸುವಾಗ ಓಂ ನಮಃ ಶಿವಾಯವನ್ನು ಜಪಿಸಬೇಕು. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಎಂದರೆ, ಶಿವನಿಗೆ ನೀರು ಅರ್ಪಿಸುವುದು ಹೀಟ್ ರಿಲೀಸ್ ಪ್ರೋಸೆಸ್ ಆಗಿದೆ. ಸ್ಟ್ರೆಸ್, ಟೆನ್ಷನ್, ಆ್ಯಂಗರ್ ಎಲ್ಲವನ್ನೂ ರೆಡ್ಯೂಸ್ ಮಾಡುತ್ತೆ. ಇದನ್ನು ಹೈಡ್ರೋಥೆರಪಿ ಎಂದು ಕೂಡ ಹೇಳಬಹುದು. ನಾಲ್ಕನೆಯದಾಗಿ ಹನುಮಂತ ದೇವರು. ಹನುಮಂತ ದೇವರಿಗೆ ಯಾವ ಪ್ರಸಾದವನ್ನು ನೀಡಬೇಕು ಎಂದರೆ, ಬೆಲ್ಲ, ಶೇಂಗಾ, ನವಣೆ, ಅರಿಶಿಣ, ಕುಂಕುಮ, ಲಡ್ಡು. ಏಕೆ ಈ ಪ್ರಸಾದವನ್ನೇ ಕೊಡಬೇಕು ಎಂದರೆ, ಬೆಲ್ಲ ಮತ್ತು ಶೇಂಗಾ ಶಕ್ತಿಯ ಸಂಕೇತವಾಗಿದೆ. ಹನುಮ ಅಂದರೆ ಬಲ, ಆದ್ದರಿಂದ ಶಕ್ತಿದಾಯಕ ಪ್ರಸಾದವನ್ನು ಹನುಮನಿಗೆ ಅರ್ಪಿಸಬೇಕಾಗುತ್ತದೆ. ಯಾವ ದಿನದಂದು ಪ್ರಸಾದವನ್ನು ಅರ್ಪಿಸಬಹುದು? ಮಂಗಳವಾರ ಮತ್ತು ಶನಿವಾರ.
ಈ ದಿನಗಳಲ್ಲಿ ಹನುಮನಿಗೆ ಪೂಜೆ ಮಾಡಿದರೆ ಕಷ್ಟ ಬಾಧೆಗಳು ದೂರವಾಗುತ್ತವೆ. ಹೇಗೆ ಅರ್ಪಿಸಬೇಕು? ಕಂಚಿನ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿ ದಂಡಿನಿಂದ ಸ್ವಲ್ಪ ಗಂಧ ಕುಂಕುಮವನ್ನು ಹಚ್ಚಿ ಅಂತಿಮವಾಗಿ ಪ್ರಸಾದವನ್ನು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಬೇಕಾದರೆ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ಹೇಳಬೇಕು. ವೈಜ್ಞಾನಿಕ ಕಾರಣ ಏನೆಂದರೆ ಬೆಲ್ಲ ಮತ್ತು ಶೇಂಗಾ ದೇಹಕ್ಕೆ ತಕ್ಷಣ ಎನರ್ಜಿಯನ್ನು ನೀಡುತ್ತವೆ. ಈ ಪದಾರ್ಥದ ವೈಬ್ರೇಷನ್ ಪವರ್ಫುಲ್ ಓರಾ ಆಗಿದೆ. 5ನೇದಾಗಿ ಶ್ರೀಕೃಷ್ಣ ದೇವರು. ಶ್ರೀಕೃಷ್ಣ ದೇವರಿಗೆ ನೀಡಬೇಕಾದ ಪ್ರಸಾದಗಳು ಬೆಣ್ಣೆ, ಪಾಯಸ, ಪಲ್ಯ, ಚಪಾತಿ ತುಂಡು, ನವಿಲು ಹೂವಿನ ಗರಿಗಳು ಅಂದರೆ ನವಿಲುಗರಿಗಳು. ಏಕೆ ಬೆಣ್ಣೆಯನ್ನು ಅರ್ಪಿಸಬೇಕು ಎಂದರೆ ಕೃಷ್ಣ ಬಾಲರೂಪದಲ್ಲಿ ಬೆಣ್ಣೆಯನ್ನು ಪ್ರೀತಿಸುತ್ತಿದ್ದರು. ಬೆಣ್ಣೆ ಮನಸ್ಸಿನ ಮೃದುತ್ವ ಮತ್ತು ಸಾತ್ವಿಕ ಆಹಾರವಾಗಿದೆ. ಯಾವಾಗ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಎಂದರೆ ಕೃಷ್ಣನಿಗೆ ಯಾವುದೇ ಸಮಯವೂ ಸರಿಯೇ. ಈ ಸಮಯ ಆ ಸಮಯ ಅನ್ನುವುದಲ್ಲ. ನೀವು ಭಕ್ತಿಯಿಂದ ಯಾವ ಸಮಯದಲ್ಲಿ ಅರ್ಪಿಸಿದರೂ ಶ್ರೀಕೃಷ್ಣನಿಗೆ ಆ ನೈವೇದ್ಯವು ತಲುಪುತ್ತದೆ. ಕೃಷ್ಣ ಅಂದರೆ ಭಕ್ತಿಯ ಮೂಲ, ಅದಕ್ಕೆ ವಿಶೇಷ ಸಮಯವಿಲ್ಲ. ಹೇಗೆ ಅರ್ಪಿಸಬೇಕು ಅಂದರೆ ಫಸ್ಟಿಗೆ ನೀವು ಕೃಷ್ಣನ ಮೂರ್ತಿ ಏನಿರುತ್ತದೆಯೋ ಅದನ್ನು ಸ್ವಚ್ಛವಾದ ನೀರಿನಿಂದ ಅದನ್ನು ತೊಳೆಯಬೇಕು, ಕ್ಲೀನ್ ಮಾಡಿ. ಅದ ನಂತರ ಹಳದಿ ಹೂವಿನಿಂದ ಅದನ್ನು ಅಲಂಕರಿಸಬೇಕು, ಕೃಷ್ಣನ ಮೂರ್ತಿಯನ್ನು ಅಲಂಕರಿಸಬೇಕು. ಪೂಜೆಯ ಸಮಯದಲ್ಲಿ ಕೊಳಲಿನ ಧ್ವನಿಯನ್ನು ಹಾಕಿದರೆ ಇನ್ನೂ ಉತ್ತಮವಾಗಿರುತ್ತದೆ. ಪಾಸಿಟಿವ್ ಎನರ್ಜಿಯು ತುಂಬ ಹೆಚ್ಚಾಗಿರುತ್ತದೆ. ಅದಾದ ನಂತರ ಬೆಣ್ಣೆಯ ಪಾಯಸವನ್ನು ಶ್ರೀಕೃಷ್ಣನ ಮೂರ್ತಿಯ ಮುಂದೆ ಅರ್ಪಿಸಬೇಕು. ಹರೇ ಕೃಷ್ಣ ಹರೇ ರಾಮ ಎಂಬ ಜಪವನ್ನು ಮಾಡಬೇಕು. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಎಂದರೆ ಸಾತ್ವಿಕ ಆಹಾರಗಳು ಮೈಂಡ್ ಕೆಮಿಸ್ಟ್ರಿಯನ್ನು ಕಾಮ್ ಮಾಡುವುದರಿಂದ ಧ್ಯಾನ ಸ್ಥಿತಿ ಉತ್ತಮವಾಗುತ್ತದೆ. ಪ್ರಸಾದ ಅರ್ಪಿಸುವ ಸಾಮಾನ್ಯ ನಿಯಮಗಳು: ಶುದ್ಧ ಮನಸ್ಸಿನಿಂದ ಪ್ರಸಾದವನ್ನು ಅರ್ಪಿಸಬೇಕು. ಬಲಗೈ ಬಳಕೆಯನ್ನೇ ಮಾಡಬೇಕು. ಊಟದ ಪಾತ್ರೆಯ ಬಳಕೆ ಮಾಡಬಾರದು. ಅಂದರೆ ನಾವು ಊಟ ಮಾಡುವ ತಟ್ಟೆಯಲ್ಲಿ ದೇವರಿಗೆ ಪ್ರಸಾದವನ್ನು ಯಾವಾಗೂ ಕೂಡ ಅರ್ಪಿಸಬಾರದು. ಮೊದಲಿಗೆ ನೀರು, ನಂತರ ಹೂವು, ನಂತರ ಪ್ರಸಾದವನ್ನು ಅರ್ಪಿಸಬೇಕು. ಮನೆಯಲ್ಲಿ ಯಾರೂ ಜಗಳದ ಬಳಿಕ ಪೂಜೆ ಮಾಡಬಾರದು. ಇದರಿಂದ ವೈಬ್ರೇಷನ್ ಡ್ರಾಪ್ ಆಗಿ ಬಿಡುತ್ತದೆ. ಪ್ರಸಾದ ಹಂಚಿಕೊಂಡರೆ ನಮಗೆ ಆಶೀರ್ವಾದವು ದುಪ್ಪಟ್ಟಾಗುತ್ತದೆ. ಶೇರಿಂಗ್ ಮಾಡುವುದರಿಂದ ಬ್ಲೆಸ್ಸಿಂಗ್ಸ್ ಎಲ್ಲ ಹೆಚ್ಚಾಗಿ ನಮಗೆ ಸಿಗುತ್ತದೆ. ಪ್ರಸಾದದ ಹಿಂದೆ ಇಷ್ಟು ಆಳವಾದ ಆಧ್ಯಾತ್ಮಿಕ ತತ್ವಗಳು ಮತ್ತು ವೈಜ್ಞಾನಿಕ ಕಾರಣಗಳಿವೆ ಎಂದು ಬಹಳ ಜನರಿಗೆ ತಿಳಿದಿರುವುದಿಲ್ಲ. ನೀವು ಯಾವ ದೇವರಿಗೆ ಯಾವ ಪ್ರಸಾದ ಅರ್ಪಿಸುತ್ತೀರಿ ಎಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಜ್ಞಾನ ಸಿಂಧು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.